ಸಂತೆ ಜಮೀನನ್ನು ಅಕ್ರಮವಾಗಿ ದಾಖಲೆ ಸೃಷ್ಟಿಸಿಕೊಳ್ಳಲು ಹಾಗೂ ಕಾನೂನು ಬಾಹಿರವಾಗಿ ನಾಡವಳಿ ಮಾಡಿರುವ ಗ್ರಾಮ ಪಂಚಾಯಿತಿಯ ಅಧಿಕಾರಿ ಹಾಗೂ ಅಧ್ಯಕ್ಷರುಗಳಿಗೂ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಮನವಿ ಸಲ್ಲಿಸಿದರು. ಇದೇ ವೇಳೆ ನಾಗೇಶ್ ಶೆಟ್ಟಿ ಮಾತನಾಡಿ, ಲೋಕಸಭಾ ಸದಸ್ಯರ ಅನುದಾನದಲ್ಲಿ ಹಳ್ಳಿ ಸಂತೆ ಅಭಿವೃದ್ಧಿಗೆ 51.50 ಲಕ್ಷ ಅನುದಾನದಲ್ಲಿ ಅಭಿವೃದ್ಧಿ ಕೆಲಸ ಮಾಡಲು ಹೋದಾಗ ಡಿಎಸ್ಎಸ್ ನಿಂಗರಾಜ್ ರವರು ಅಭಿವೃದ್ಧಿಪಡಿಸುವ ಜಮೀನನ್ನು ಇದು ನನಗೆ ಸೇರಿದ್ದು ಎಂದು ಕೆಲವು ಜನರನ್ನು ಸೇರಿಸಿ ಗಲಾಟೆ ಮಾಡಿ ಅಭಿವೃದ್ಧಿ ಕೆಲಸವನ್ನು ನಿಲ್ಲಿಸಿರುತ್ತಾರೆ. ಆವಾಗ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಅಧ್ಯಕ್ಷರು ಹಾಗೂ ಸದಸ್ಯರು ನಿಮ್ಮ ಜಮೀನು ಎನ್ನಲು ದಾಖಲೆ ಏನಿದೆ ಎಂದು ವಿಚಾರಿಸಲಾಗಿ ಯಾವುದೋ ಹಳೆ ಖಾತೆ ದಾಖಲಾತಿಗಳನ್ನು ನೀಡಿರುತ್ತಾರೆ. ಈ ದಾಖಲೆಯನ್ನು ಪಂಚಾಯಿತಿಯ ದಾಖಲೆಗಳಲ್ಲಿ ಪರಿಶೀಲಿಸಲಾಗಿ ನಿಂಗರಾಜ್ ರವರು ನೀಡಿರುವ ದಾಖಲೆ ನಕಲಿ ಎಂಬುದು ಪರಿಶೀಲನೆಯಲ್ಲಿ ದೃಢಪಟ್ಟಿದೆ. ಏಕೆಂದರೆ ನಿಂಗರಾಜ್ ರವರು ನೀಡಿರುವ ದಾಖಲೆ ಈ ಹಿಂದೆ ಜೈನಬಿರವರಿಗೆ ಸೇರಿರುವ ಖಾತಾ ಸಂಖ್ಯೆ 1340 ಎಂಬುದು ಪಂಚಾಯಿತಿ ದಾಖಲೆಯಲ್ಲಿ ನಮೂದಾಗಿರುತ್ತದೆ ಎಂದರು. ನಿಂಗರಾಜ್ ಮಾಡಿರುವ ಆಪಾದನೆ ಸತ್ಯಕ್ಕೆ ದೂರವಾಗಿದ್ದು, ನಿಂಗರಾಜ್ ರವರ ಪರವಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸುವವರು ಒಬ್ಬರು ಸ್ಥಳೀಯರು ಹೊರತುಪಡಿಸಿ ಸಕಲೇಶಪುರ ಮತ್ತು ಹಾಸನದಿಂದ ಬಂದವರಾಗಿದ್ದು, ನಿಂಗರಾಜ್ ರವರಿಗೆ ಅರಳಿ ಸಾರ್ವಜನಿಕರ ಯಾರ ಬೆಂಬಲವೂ ಇರುವುದಿಲ್ಲ. ನಿಂಗರಾಜ್ ರವರು ಸುಳ್ಳು ಹೇಳಿಕೊಂಡು ಪ್ರತಿಭಟನೆ ಮೂಲಕ ವಾಟ್ಸ್ಆಪ್ ಮೆಸೇಜ್ಗಳ ಮೂಲಕ ಸುಳ್ಳು ವಿಷಯಗಳನ್ನು ಪ್ರಚಾರ ಮಾಡಿ ಪತ್ರಿಕೆಯವರನ್ನು ಹಾಗೂ ಅಧಿಕಾರಿ ವರ್ಗದವರನ್ನು ಹಾಗೂ ಸಾರ್ವಜನಿಕರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ದೂರಿದರು. ಅರೇಹಳ್ಳಿ ಸರ್ವೆ ನಂಬರ್ 13ರಂದು ಸರ್ವೆ ನಂಬರ್ 10ರಲ್ಲಿ ಒಟ್ಟು 2.06 ಎಕರೆ ಕುಂಟೆ ಪ್ರದೇಶದಲ್ಲಿ ಡಿಎಸ್ಎಸ್ ನಿಂಗರಾಜ್ ರವರು ಸಂತೆಗೆ ಸೇರಿದ ಒತ್ತುವರಿ ಜಮೀನನ್ನು ತೆರವುಗೊಳಿಸುವ ಬಗ್ಗೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಅಧಿಕಾರಿಗಳು ಒತ್ತುವರಿದಾರರಿಗೆ ಬೆಂಬಲ ನೀಡುತ್ತಿದ್ದಾರೆ ಎಂಬುದು ಸತ್ಯಕ್ಕೆ ದೂರವಾದ ಸುಳ್ಳು ಆಪಾದನೆಯಾಗಿರುತ್ತದೆ. ಏಕೆಂದರೆ ಎಲ್ಲ ಸದಸ್ಯರು ಕಾನೂನಾತ್ಮಕವಾಗಿ ಒತ್ತುವರಿ ತೆರವುಗೊಳಿಸಲು ಅಧಿಕಾರಿ ವರ್ಗದವರಿಗೆ ಎಲ್ಲ ರೀತಿಯ ಬೆಂಬಲವನ್ನು ನೀಡುತ್ತಿದ್ದಾರೆ ಎಂದು ಹೇಳಿದರು. ನಿಜವಾಗಿಯೂ ನಿಂಗರಾಜ್ ರವರೇ ಗ್ರಾಮ ಪಂಚಾಯಿತಿಗೆ ಸೇರಿರುವ ಸಂತೆ ಜಾಗವನ್ನು ಸುಳ್ಳು ದಾಖಲಾತಿಗಳನ್ನು ನೀಡಿ ಕಬಳಿಸುವ ಹುನ್ನಾರ ಮಾಡಿರುವುದು ಸತ್ಯವಾಗಿದೆ. ಇದು ಅರಹಳ್ಳಿಯ ಸಾರ್ವಜನಿಕರಿಗೆ ಹಾಗೂ ಅಧಿಕಾರಿ ವರ್ಗದವರಿಗೆ ತಿಳಿದಿರುವುದರಿಂದ ಒತ್ತುವರಿ ತೆರವುಗೊಳಿಸಿ ಎಂದು ನಾಟಕ ಮಾಡುತ್ತಿದ್ದಾರೆ. ಆದುದರಿಂದ ಒತ್ತುವರಿ ತೆರವುಗೊಳಿಸಿ ಎನ್ನಲು ನಿಂಗರಾಜ್ ಮತ್ತು ಅವರ ಸಂಗಡಿಗರಿಗೆ ಯಾವುದೇ ನೈತಿಕ ಹಕ್ಕು ಇರುವುದಿಲ್ಲ ಎಂದು ಈ ಮೂಲಕ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಒಕ್ಕೊರಲಿನಿಂದ ವಿರೋಧ ವ್ಯಕ್ತಪಡಿಸಿದ್ದು ಹಾಗೂ ಸುಳ್ಳು ದಾಖಲೆ ನೀಡಿರುವ ನಿಂಗರಾಜ್ ರವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇವೆ ಎಂದರು. ನಿಂಗರಾಜ್ ರವರಿಗೆ ಸಂತೆ ಜಮೀನನ್ನು ಅಕ್ರಮವಾಗಿ ದಾಖಲೆ ಸೃಷ್ಟಿ ಮಾಡಿಕೊಳ್ಳಲು ಹಾಗೂ ಕಾನೂನು ಬಾಹಿರವಾಗಿ ನಡವಳಿಕೆ ಮಾಡುವ ಗ್ರಾಮ ಪಂಚಾಯಿತಿ ಅಧಿಕಾರಿ ಹಾಗೂ ಅಧ್ಯಕ್ಷರುಗಳಿಗೂ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇವೆ ಎಂದು ಹೇಳಿದರು. ಕೆಲಸ ಮಾಡ್ತಾ ಇದೀವಿ. ಆ ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಆ ಕೆಲಸವನ್ನ ನೋಡ್ಲಿಕ್ಕೆ ಅಂತ ಎಲ್ಲ ಸದಸ್ಯರು ಹೋಗ್ತಾ ಇರ್ತೀವಿ. ಆ ಹೋಗ್ತಾ ಇರೋಂಥದಕ್ಕೆ ಮೊನ್ನೆ ದಿವಸ ನಿಂಗರಾಜ್ ಅವರು ಅಬ್ಜೆಕ್ಷನ್ ಮಾಡಿಬಿಟ್ಟು, ನೀವು ಹೋದ್ರೆ ನಾಗೇಶ್, ನನಗೆ ವಿಶೇಷವಾಗಿ ನನಗೆ ನಾಗೇಶ್ಗೆ ಹಾಗೂ ಯಾರು ಸದಸ್ಯರುಗಳು ಬರ್ತಾರೋ ಅವರಿಗೆ ನಾನು ಜಾತಿ ನಿಂದನೆ ಕೇಸ್ ಕೊಡ್ತೀನಿ, ಕೆಲಸ ಹತ್ರಕ್ಕೆ ಹೋಗ್ಬಾರ್ದು ಅಂತೇಳಿ ನಮಗೆ ಎಲ್ಲ ಸಾರ್ವಜನಿಕವಾಗಿ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಇವತ್ತು SP ಅವರಿಗೆ ನಮಗೆ ಪ್ರೊಟೆಕ್ಷನ್ ಕೊಡಿ, ನಾವು ಯಾವುದೇ ಆ ಥರದ ಅವ್ರಿಗೆ ಮಾತಾಡ್ಲಿಕ್ಕೆ ನಾವು ಹೋಗ್ತಾ ಇಲ್ಲ. ಯಾವುದೇ ತರ ಆ ಥರದ ಜಾತಿ ನಿಂದನೆ ಮಾಡಿ ನಾವೆಲ್ಲರೂ ಈಗ ಅಣ್ಣಪ್ಪನವ್ರು ಇದ್ದಾರೆ, ಎಲ್ಲ ಮುಸಲ್ಮಾನ್ ಬಾಂಧವರು ಇದ್ದಾರೆ, ಎಲ್ಲರ ಜೊತೆ ನಾವು ಅನ್ಯೋನ್ಯವಾಗಿ ಬೆರೆಸ್ಕೊಂಡು ರಾಜಕಾರಣ ಮಾಡ್ಕೊಳ್ತಾ ಬರ್ತಾ ಇದೀವಿ. ಅದರಿಂದ ನಾವು ಯಾವುದೇ ತರದ ಜಾತಿ ನಿಂದನೆ ಮಾಡ್ತಾ ಇಲ್ಲ. ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಅವ್ರನ್ನ ಕರೆದು ನೀವು ಅವ್ರಿಗೆ ಸೂಕ್ತವಾದ ಕಾನೂನು ರೀತಿ ಎಚ್ಚರಿಕೆಯನ್ನು ಕೊಟ್ಟು ನಮಗೂ ಕಾನೂನು ರೀತಿ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ನಾವು ಕೇಳಲಿಕ್ಕೆ ಇಲ್ಲಿ ಬಂದಿದ್ದೀವಿ. ನನ್ನ ಹೆಸರು ನಾಗೇಶ್ ಶೆಟ್ಟಿ ಅಂತ ಹೇಳಿ, ಇವರು ಸಚಿನ್ ರೈ ಅಂತ ಹೇಳಿ ಸಂಕಪ್ಪ ಅವರು ಅಧ್ಯಕ್ಷ ಸಂಕಪ್ಪ ಅವರು ಇದ್ದಾರೆ, ಇಲ್ಲಿ ಅಣ್ಣಪ್ಪನವರು ಇದ್ದಾರೆ, ಹಾಗೆ ಫಾತಿಮಾ ಅವರು ಮಾಜಿ ಅಧ್ಯಕ್ಷರು, ಫಾತಿಮಾ ಮಾಜಿ ಉಪಾಧ್ಯಕ್ಷರು ಮುನೀರಾ ಅಂತ ಹೇಳಿ, ಮಹೇಶ್ ಶೆಟ್ರು ಅಂತ ಹೇಳಿ, ಫರಾನಾ ಅಂತ ಹೇಳ್ಬಿಟ್ಟು, ಹಾಗೆ ವಿಘ್ನೇಶ್ ಅವರು ಈಗ ಹಾಲಿ ಉಪಾಧ್ಯಕ್ಷರು, ಪಾರ್ವತಿ ಅವರು ಇದ್ದಾರೆ, ಎಲ್ಲರೂ ಬಂದಿದ್ದೀವಿ. ಇದೇ ವೇಳೆ ಗ್ರಾಮದ ಸಚಿನ್ ರೈ, ಅಧ್ಯಕ್ಷ ಸಂಕಪ್ಪ, ಮಾಜಿ ಅಧ್ಯಕ್ಷೆ ಫಾತಿಮಾ, ಅಣ್ಣಪ್ಪ, ಮಾಜಿ ಉಪಾಧ್ಯಕ್ಷೆ ಮುನೀನಾ, ಮಹೇಶ್ ಶೆಟ್ಟಿ, ಫರಾನಾ, ಉಪಾಧ್ಯಕ್ಷ ವಿಘ್ನೇಶ್, ಪಾರ್ವತಿ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.